ಬೆಂಗಳೂರಿನಲ್ಲಿ ರಸ್ತೆಯಲ್ಲೇ ನಮಾಜ್ ಮಾಡಿದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿ ಕೇಸ್ ರದ್ದು ಮಾಡಿದ್ದಕ್ಕೆ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ವಿಎಚ್ಪಿ ಮತ್ತು ಬಜರಂಗ ದಳ ಧರಣಿಯನ್ನ ನಡೆಸಿದೆ. ಇನ್ನು ರಸ್ತೆಯಲ್ಲಿ ನಮಾಜ್ ಮುಂದುವರಿದ್ರೆ ಜಿಲ್ಲೆಯ ಮಸೀದಿಗಳ ಎದುರು ಹನುಮಾನ್ ಚಾಲೀಸಾ ಪಠಿಸಿಯೇ ಪಠಿಸುತ್ತೆ ಅಂತ ಬಜರಂಗ ದಳ ಎಚ್ಚರಿಸಿದೆ. ಇಂಥ ರಾಜ್ಯದಲ್ಲಿ ಜಿಹಾದಿ ಸರ್ಕಾರ ಅಧಿಕಾರದಲ್ಲಿದೆ ಎನ್ನುವುದು ಸಾಬೀತಾಯಿತು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಇದು ಅನಗತ್ಯ ವಿಚಾರ, ದೊಡ್ಡದು ಮಾಡೋದು ಬೇಡ ಅಂತ ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ಶಿಲಾ ಸ್ಮಾರಕದೆದುರು ಪ್ರಧಾನಿ ಮೋದಿ ಧ್ಯಾನ ಮುಂದುವರೆಸಿದ್ದಾರೆ. ಗುರುವಾರ ಸಂಜೆಯಿಂದ 45 ಗಂಟೆಗಳ ಕಾಲ ಸುದೀರ್ಘ ಧ್ಯಾನ ಶನಿವಾರ ಸಂಜೆ ಅಂತ್ಯವಾಗಲಿದೆ. ಇನ್ನು ಮೋದಿ ಧ್ಯಾನ ಹಿನ್ನೆಲೆಯಲ್ಲಿ ಕನ್ಯಾಕುಮಾರಿಯಲ್ಲಿ 2000 ಪೊಲೀಸರನ್ನ ನಿಯೋಜಿಸಲಾಗಿದೆ. ವಿವೇಕಾನಂದ ಶಿಲಾ ಸ್ಮಾರಕ ಸುತ್ತ ನೌಕಾಪಡೆ, ಕರಾವಳಿ ಪಡೆ ಭದ್ರತೆ ಒದಗಿಸಿವೆ. ಮೋದಿ ಧ್ಯಾನ ಮಾಡುವಲ್ಲಿ ಭದ್ರತೆ ನಿಯೋಜಿಸಿರುವ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಭದ್ರತೆಗಾಗಿ 10,000 ಜನರನ್ನ ನಿಯೋಜಿಸಲಾಗಿತ್ತು. ದೇಶದ ಹಣ ವ್ಯರ್ಥ ಮಾಡಲಾಗ್ತಿದೆ. ದೇವರ ಮೇಲೆ ನಂಬಿಕೆ ಇದ್ದರೆ ಮನೆಯಲ್ಲಿ ಮಾಡಲಿ ಅಥವಾ ವೆಚ್ಚವನ್ನ ತಮ್ಮ ಕಿಸೆಯಿಂದ ಭರಿಸಲಿ ಅಂತ ಖರ್ಗೆ ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದಾಗಿನಿಂದ 77 ದಿನಗಳಲ್ಲಿ ಚುನಾವಣಾ ಆಯೋಗಕ್ಕೆ 117 ದೂರುಗಳನ್ನ ನೀಡಿದ್ದೇವೆ. ಆದ್ರೆ ಈ ಪೈಕಿ ಹಲವು ದೂರುಗಳಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ 77 ದಿನಗಳಲ್ಲಿ 117 ದೂರುಗಳನ್ನ ನೀಡಿದ್ದಾಗಿ ಹೇಳಿದೆ. ಈ ದೂರುಗಳು ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದ್ದಾಗಿದ್ದು, ಈ ಪೈಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ 14 ದೂರುಗಳು, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ 8 ದೂರುಗಳು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ 3 ದೂರುಗಳನ್ನ ನೀಡಲಾಗಿದೆ. ಆದ್ರೆ ಹಲವು ದೂರುಗಳು ಇದ್ರೂ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ಇದಷ್ಟೇ ಅಲ್ಲದೆ 72 ದಿನಗಳಲ್ಲಿ ಮೋದಿಗೆ ನಾವು 272 ಪ್ರಶ್ನೆಗಳನ್ನ ಕೇಳಿದ್ದೇವೆ. ಆದ್ರೆ ಈ ಪೈಕಿ ಒಂದೇ ಒಂದು ಉತ್ತರವೂ ನಮ್ಗೆ ಸಿಕ್ಕಿಲ್ಲ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ದೆಹಲಿ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜಾಮೀನಿನಲ್ಲಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಭಾನುವಾರ ತಿಹಾರ್ ಜೈಲಿನ ಮುಂದೆ ಶರಣಾಗಲಿದ್ದೇನೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿರುವ ಕೇಜ್ರಿವಾಲ್ ತನ್ನ ದೇಹದಲ್ಲಿ ಗಂಭೀರ ಕಾಯಿಲೆಯ ಗುಣಲಕ್ಷಣಗಳಿರಬಹುದು ಅಂತ ವೈದ್ಯರು ಹೇಳಿದ್ದಾರೆ ಎಂದಿದ್ದಾರೆ. जेल में मैं 50 दिन था. इन 50 दिनों में मेरा 6 किलो वजन कम हो गया. जब मैं जेल गया तब मेरा वजन 70 किलो था, आज 64 किलो है. जेल से छूटने के बाद भी वजन नहीं बढ़ रहा. डॉक्टर कह रहे हैं कि यह शरीर में किसी बड़ी बीमारी का भी संकेत हो सकता है. ದೇಶದಾದ್ಯಂತ ರಣಭೀಕರ ಬಿಸಿಲಿಗೆ 54 ಜನ ದುರ್ಮರಣವನ್ನಪ್ಪಿದ್ದಾರೆ. ಬಿಹಾರ ರಾಜ್ಯವೊಂದರಲ್ಲೇ ಬಿಸಿಲಿನ ಹೊಡೆತಕ್ಕೆ 32 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಜೂನ್ 1ರಂದು 7ನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದ್ದು, ಬಿಹಾರದಲ್ಲಿ ಜೂನ್ 8ರವರೆಗೆ ಶಾಲೆಗಳನ್ನ ಬಂದ್ ಮಾಡಲಾಗುವುದು. ಇನ್ನು ಬಿಸಿಲಿನ ಹೊಡೆತಕ್ಕೆ ಔರಂಗಾಬಾದ್ನಲ್ಲಿ 17 ಮಂದಿ ಸಾವನ್ನಪ್ಪಿದ್ದಾರೆ. ಅರ್ರಾಹರ್ನಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದೆಡೆ ಒಡಿಶಾದ ರೂರ್ಕೆಲಾದಲ್ಲಿ ತೀವ್ರ ಬಿಸಿಲಿನಿಂದ 10 ಮಂದಿ ಮೃತಪಟ್ಟಿದ್ದಾರೆ. ಜಾರ್ಖಂಡ್ ಮತ್ತು ರಾಜಸ್ಥಾನದಲ್ಲಿ ತಲಾ 5 ಸಾವನ್ನಪ್ಪಿದ್ದಾರೆ. ಬಿಸಿ ಗಾಳಿಗೆ ಉತ್ತರ ಪ್ರದೇಶ, ಬಿಹಾರದ ಹಲವೆಡೆ ಜನ ಅಸ್ವಸ್ಥಗೊಂಡಿದ್ದಾರೆ. ಬಿಸಿ ಗಾಳಿಯಿಂದ ಅಸ್ವಸ್ಥರಾದವರ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ವಾರ್ಡ್ ಸ್ಥಾಪಿಸಲಾಗಿದೆ. ಬಿಸಿಲಿನ ಹೊಡೆತಕ್ಕೆ ಸಿಲುಕಿ ಅಸ್ವಸ್ಥಗೊಂಡವರ ಚಿಕಿತ್ಸೆಗೆ ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ದೇಹ ತಂಪು ಮಾಡಲು ಐಸ್ ಬೆಡ್ಗಳನ್ನ ರೆಡಿ ಮಾಡಲಾಗಿದೆ. ರಣಬಿಸಿಲಿಗೆ ಮರದ ಮೇಲಿಂದ ಕೋತಿ ಕುಸಿದು ಬಿದ್ದ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಕೋತಿಗೆ ಸ್ನಾನ ಮಾಡಿಸಿದ ಸ್ಥಳೀಯರು ಕೋಲ್ಡ್ ಆಯಿಲ್ನಿಂದ ಮಸಾಜ್ ಮಾಡಿ ಜೀವ ಉಳಿಸಿದ್ದಾರೆ. ಜೊತೆಗೆ ಅಸ್ವಸ್ಥಗೊಂಡಿದ್ದ ಕೋತಿಗೆ ORS ಜ್ಯೂಸ್ ಕುಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ದಾಖಲೆಯ ರಣಬಿಸಿಲಿನಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಹೀನಾಯ ಸ್ಥಿತಿಗೆ ತಲುಪಿದೆ. ದೆಹಲಿಯ ಹಲವೆಡೆ ಟ್ಯಾಂಕರ್ ನೀರಿಗಾಗಿ ಜನ ಮುಗಿಬಿದ್ದಿದ್ದಾರೆ.
ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಬೀದಿಗಿಳಿದಿರುವ ಬಿಜೆಪಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಕೇಜ್ರಿವಾಲ್ ಓರ್ವ ಕಳ್ಳ ಅಂತ ಘೋಷಣೆ ಕೂಗಿ ಪ್ರತಿಭಟಿಸಿದೆ. ಇದಕ್ಕೆ ಕೈಮುಗಿದಿರುವ ಸಿಎಂ ಕೇಜ್ರಿವಾಲ್ ಈ ಸಮಯದಲ್ಲಿ ರಾಜಕೀಯ ಮಾಡುವ ಬದಲು ನಾವೆಲ್ಲರೂ ಒಟ್ಟಾಗಿ ದೆಹಲಿಯ ಜನರಿಗೆ ಪರಿಹಾರ ನೀಡೋಣ ಅಂತ ವಿನಂತಿಸಿದ್ದಾರೆ. ಬಿಜೆಪಿ ತನ್ನ ಹರಿಯಾಣ ಮತ್ತು ಯುಪಿ ಸರ್ಕಾರಗಳೊಂದಿಗೆ ಮಾತನಾಡಿ 1 ತಿಂಗಳ ಕಾಲ ದೆಹಲಿಗೆ ಸ್ವಲ್ಪ ನೀರು ಕೊಟ್ರೆ ದೆಹಲಿಯ ಜನರು ಬಿಜೆಪಿಯ ಈ ಕ್ರಮವನ್ನ ಮೆಚ್ಚುತ್ತಾರೆ ಎಂದಿದ್ದಾರೆ. ರೆಮಾಲ್ ಚಂಡಮಾರುತದಿಂದಾಗಿ ಮಣಿಪುರದಲ್ಲಿ ಭೀಕರ ಮಳೆ ಉಂಟಾಗಿದೆ. ಪರಿಣಾಮ ಹಲವೆಡೆ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹದಿಂದಾಗಿ ಈವರೆಗೂ 3 ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಮಧ್ಯೆ ಮಣಿಪುರದಲ್ಲಿ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವಾಗುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯುಕೆಯಲ್ಲಿ ಇರಿಸಲಾಗಿದ್ದ 100 ಟನ್ ತೂಕದ ಚಿನ್ನವನ್ನ ಭಾರತಕ್ಕೆ ವಾಪಸ್ ತರಿಸಿಕೊಂಡಿದೆ. 1991ರ ಬಳಿಕ ಇದೇ ಮೊದಲ ಬಾರಿಗೆ ಭಾರತ ಇಂಥದ್ದೊಂದು ನಿರ್ಧಾರ ಮಾಡಿದೆ. ಭಾರತದ ಸೆಂಟ್ರಲ್ ಬ್ಯಾಂಕ್ನ ಅರ್ಧದಷ್ಟು ಚಿನ್ನವನ್ನ ಸಾಗರದಾಚೆಯ ದೇಶಗಳಲ್ಲಿ ರಹಸ್ಯವಾಗಿ ಇರಿಸಲಾಗಿದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ನಲ್ಲಿ ಈ ಚಿನ್ನವನ್ನ ಸುರಕ್ಷಿತವಾಗಿ ಇಡಲಾಗಿದೆ. ಇನ್ನು ಒಟ್ಟು ಚಿನ್ನದ 1/3 ಭಾಗದಷ್ಟು ಚಿನ್ನವನ್ನ ಭಾರತದಲ್ಲೇ ರಹಸ್ಯವಾಗಿ ಇಡಲಾಗಿದೆ. ಇದೀಗ ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇಡಲಾಗಿದ್ದ 100 ಟನ್ ಚಿನ್ನವನ್ನ ಭಾರತಕ್ಕೆ ಸಾಗಿಸಲಾಗಿದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಸಂಗ್ರಹ ದರವನ್ನ ಉಳಿಸಲು ಭಾರತಕ್ಕೆ ಚಿನ್ನವನ್ನ ವಾಪಸ್ ತರಿಸಿರುವ ಬಗ್ಗೆ ಚರ್ಚೆ ನಡೀತಾ ಇದೆ. 1991ರಲ್ಲಿ 46.91 ಟನ್ ಚಿನ್ನವನ್ನ ಜಪಾನ್ ಬಳಿ ಅಡವಿಟ್ಟು ಭಾರತ ಸರ್ಕಾರ $400 ಮಿಲಿಯನ್ ಹಣವನ್ನ ಪಡೆದಿತ್ತು. ತೀವ್ರವಾದ ಪಾವತಿ ಬಿಕ್ಕಟ್ಟನ್ನ ಎದುರಿಸಲು ಹಣ ಸಂಗ್ರಹಕ್ಕಾಗಿ ಚಿನ್ನವನ್ನ ಅಡವಿಡಲಾಗಿತ್ತು. ಅಮೆರಿಕ ಅಧ್ಯಕ್ಷ ಚುನಾವಣೆ ಹೊಗೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ. ನೀಲಿ ಚಿತ್ರಗಳ ತಾರೆ ಟಾಮ್ ರೀ ಡೇನಿಯಲ್ಸ್ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಬಾಯಿ ಮುಚ್ಚಿಸಲು ಹಣ ನೀಡಿದ ಪ್ರಕರಣ ಸೇರಿದಂತೆ ಒಟ್ಟು 34 ಕೇಸ್ಗಳಲ್ಲಿ ಟ್ರಂಪ್ ತಪ್ಪಿತಸ್ಥ ಅಂತ ನ್ಯೂಯಾರ್ಕ್ ಕೋರ್ಟ್ ತೀರ್ಪು ನೀಡಿದೆ. ಇದರಿಂದ ಡೊನಾಲ್ಡ್ ಟ್ರಂಪ್ ಅಪರಾಧ ಪ್ರಕರಣದಲ್ಲಿ ತಪ್ಪಿತಸ್ಥರಾದ ಅಮೆರಿಕದ ಮೊದಲ ಮಾಜಿ ಅಧ್ಯಕ್ಷ ಅನ್ನೋ ಕುಖ್ಯಾತಿಗೆ ಒಳಗಾಗಿದ್ದಾರೆ. ಯೋಗ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡುತ್ತಿದ್ದ ನಿವೃತ್ತ ಯೋಧ ಹೃದಯಾಘಾತದಿಂದ ವೇದಿಕೆಯ ಮೇಲೆಯೇ ಕುಸಿದು ಉಸಿರು ಚೆಲ್ಲಿದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ವರ್ಣಧ್ವಜ ಹಿಡಿದು ದೇಶಭಕ್ತಿ ಗೀತೆಗೆ ನೃತ್ಯ ಮಾಡುತ್ತಿದ್ದ ಮಾಜಿ ಯೋಧ ಬಲವಿಂದರ್ ಸಿಂಗ್ ಕುಸಿದು ಬಿದ್ದು ಸ್ಥಳದಲ್ಲಿದ್ದವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗುದದ್ವಾರದಲ್ಲಿ ಸುಮಾರು 1 ಕೆಜಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ವಿಮಾನ ಗಗನ ಸಖಿಯನ್ನ ಕಣ್ಣೂರಿನಲ್ಲಿ ಬಂಧಿಸಲಾಗಿದೆ. ಮಸ್ಕತ್ನಿಂದ ಆಗಮಿಸಿದ ವಿಮಾನದ ಗಗನ ಸಖಿ ಸುರಭಿ ಖಾತೂನ್ ಎಂಬಾಕೆಯನ್ನ ತಪಾಸಣೆ ನಡೆಸಲಾಗಿತ್ತು. ಈ ವೇಳೆ ಗುದದ್ವಾರದಲ್ಲಿ 960 ಗ್ರಾಂ ಚಿನ್ನ ಪತ್ತೆಯಾಗಿದೆ. ಗಗನ ಸಖಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿರೋದು ಭಾರತದಲ್ಲಿ ಇದೇ ಮೊದಲ ಪ್ರಕರಣವಾಗಿದೆ. ಅತ್ಯಾಚಾರವೆಸಗಿದ್ದ 22 ವರ್ಷದ ಯುವತಿಯನ್ನ ಆಕೆಯ ಮದುವೆಯ ವೇಳೆ ಕಲು ಅಲಿಯಾಸ್ ಸಲೀಂ ಖಾನ್ ಎಂಬಾತ ಆಕೆಯನ್ನ ಅಪಹರಿಸಲು ಯತ್ನಿಸಿರುವ ಘಟನೆ ಮಧ್ಯಪ್ರದೇಶದ ಅಶೋಕನಗರದಲ್ಲಿ ನಡೆದಿದೆ. ದೆಹಲಿಯಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾ ವಿಮಾನ 8 ಗಂಟೆ ವಿಳಂಬವಾಗಿದ್ದು, ಈ ವೇಳೆ ಹವಾನಿಯಂತ್ರಕವಿಲ್ಲದೆ ವಿಮಾನದೊಳಗೆ ಕೆಲವರು ಮೂರ್ಛೆ ಹೋದ ಘಟನೆ ನಡೆದಿದೆ. ಏರ್ ಇಂಡಿಯಾಗೆ ಸಚಿವಾಲಯ ನೋಟಿಸ್ ನೀಡಿದೆ. ಅಸ್ಸಾಂನ ಗುವಾಹಟಿ ರಾಯಲ್ ಗ್ಲೋಬಲ್ ಶಾಲೆಗೆ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಶಿಕ್ಷಕಿ ಐರಿಸ್ ಕಾಲಿಟ್ಟಿದ್ದಾರೆ. ಅಸ್ಸಾಂನ ಸಾಂಪ್ರದಾಯಿಕ ಉಡುಗೆ ಮತ್ತು ಆಭರಣದಲ್ಲಿ ಕಾಣಿಸಿಕೊಂಡ ಐರಿಸ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ದು ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಿದೆ.